ವಿಡಿಯೋ ಬರ್ತಾ ಇರ್ತದೆ ಹಂಗತ್ತೆ ನಮಗೆ ಹಿಡ್ತೀರಿ ಹಂಗೆ ಹಾಂ ವಿಡಿಯೋ ಅದೇ ಸಾಕು ಅಂತ ಇದ್ದಾರೆ. ರಾಜೇಶ್ವರಿ ಕರಿತಾ ಇದ್ದಾರೆ ನೋಡ್ರಿ. ಅವ್ರು ಕೇಳಿಸ್ಕೊಳ್ಳಲ್ಲ ಬಿಡ್ರಿ. ಸೊ ನೋಡಿದ್ರಲ್ಲ ಫಸ್ಟ್ ವ್ಲಾಗಿಂದ ಕಂಟಿನ್ಯೂಸ್ ಪಾರ್ಟ್ ಇದು. ಸೊ ಫಸ್ಟ್ ಡೇ ಬಂದುಬಿಟ್ಟು ಜೋಗ್ ಫಾಲ್ಸ್ ತೋರಿಸ್ಕೊಂಡು ಜೋಗ್ ಫಾಲ್ಸ್ ಲಾಸ್ಟ್ ವ್ಲಾಗಲ್ಲೇ ತೋರಿಸಿದೆ. ಸೊ ಇದಾದಮೇಲೆ ಸೀದಾ ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ 20 ರೂಪೀಸ್ ಏನೋ ಪರ್ ಹೆಡ್ ಟಿಕೆಟ್ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಸಖತ್ತಾಗಿರುತ್ತೆ. ಅದು ಪೂರ ಒಂದು ಕಬ್ಬಿಣದ ಥ್ರೆಡ್ ಬರುತ್ತಲ್ಲ ಅದರಲ್ಲಿ ಮಾಡಿರೋದು, ಏನೂ ಬ್ಯಾಲೆನ್ಸ್ ಇರೋಲ್ಲ, ಅದರಿಂದನೇ ಬ್ಯಾಲೆನ್ಸ್ ಮಾಡಿರ್ತಾರೆ. ಜನಗಳೆಲ್ಲ ಊರಿಂದ ಊರಿಗೆ ಆ ಬ್ರಿಡ್ಜ್ ಮೇಲೆ ಓಡಾಡ್ತಿರ್ತಾರೆ. ಅದೊಂಥರ ಮಜಾ, ಶೇಕ್ ಆಗ್ತಾ ಇರುತ್ತೆ. ಮತ್ತು ಆ ಶರಾವತಿ ಬ್ಯಾಕ್ ವಾಟರ್ ವ್ಯೂ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಗೋಕರ್ಣಗೆ ಹೋದ್ವಿ. ಗೋಕರ್ಣಗೆ 1 ಅವರ್ ಬೇಕಾಗುತ್ತೆ ಅಲ್ಲಿಂದ, ಬಸ್ ಅಲ್ವಾ, ಹಾಗಾಗಿ ಇನ್ನು ಗೋಕರ್ಣ ದರ್ಶನ ಮಾಡಿಕೊಂಡು ಈಗ ಬ್ಯಾಕ್ ಟು ಹೋಮ್ ಸ್ಟೇ. ಇಲ್ಲೊಂದು 1 ಅವರ್ ಟೈಮ್ ಆಗೇ ಹೋಯಿತು. ದರ್ಶನ, ಅವರು ಶಾಪಿಂಗ್ ಅದು ಇದು ಅಂದ್ಕೊಂಡು 1.5 ಅವರ್ ಟೈಮ್ ಆಗೇ ಹೋಯಿತು. ಇನ್ನು ನಾನಿಲ್ಲಿ ಒಂದು ಕಡೆ ಅವ್ರು ಶಾಪಿಂಗ್ ಮಾಡೋವಾಗ ಸೊ ನಾನಿಲ್ಲಿ ಜಡೆಗೆ ಇದು ಹಾಕ್ತಾರಲ್ವ, ನಿಮಗೆ ಗೊತ್ತೇ ಇರುತ್ತೆ. ಗೋಕರ್ಣ ಸೈಡ್ ಹೋದಾಗ ಎಲ್ಲರೂ ಜಡೆಗೆ ಆ ಕಡೆಗೊಂದು ಈ ಕಡೆಗೊಂದು ಥ್ರೆಡ್ ಹಾಕ್ಕೊಳ್ತಾರೆ. ಇಲ್ಲ ಕೆಲವ್ರಿಗೆ ಇಷ್ಟ ಇದ್ದರೆ 2 ಸೈಡ್ ಇಲ್ಲ 1 ಸೈಡ್ ಹಾಕ್ಸ್ಕೊತಾರೆ. ನಾನು ಫಸ್ಟ್ ಟೈಮು 2 ಸೈಡ್ ಹಾಕಿಸ್ಕೊತಾ ಇದ್ದೀನಿ. ಈ ಥರ ಮಧ್ಯದಲ್ಲಿ ಕ್ರಾಪ್ ತೆಗೆದು ಫಾಸ್ಟಾಗಿ ಹಾಕ್ಬಿಟ್ರು. 2 ಸೇರಿ ಒಂದು 5 ನಿಮಿಷದ ಒಳಗಡೆ ಹಾಕ್ಬಿಟ್ರು. 1 ಸೈಡ್ಗೆ ಅವ್ರು 80 ರೂಪೀಸ್ ಏನೋ ತೊಗೋತಾರೆ ಕಲರ್ ಥ್ರೆಡಲ್ಲಿ. ಇದನ್ನು ಹಾಕ್ಸ್ಕೊಂಡು ಬೇಕಿದ್ದರೆ ತಲೆ ಸ್ನಾನ ಮಾಡ್ಬೋದು. ನಾವು ಬಿಚ್ಚೋವರೆಗೂ ಅದು ಬಿಚ್ಚೋಗಲ್ಲ, ತಲೆ ಸ್ನಾನ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ಹೇರ್ ಸ್ಟೈಲ್ ಮಾಡ್ಕೋಬೋದು. ಸರಿ, ಟೂರ್ ಮುಗಿಯೋವರೆಗೂ ಇರಲಿ, ಇನ್ನೊಂದು ದಿನ ಇದೆಯಲ್ಲ ಅಂದ್ಬಿಟ್ಟು ಹಾಕ್ಸ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಾದಮೇಲೆ ನಾನು ತೋರಿಸ್ತೀನಿ. ಫುಲ್ ನಾನು ಮನೆಗೆ ಬರೋವರೆಗೂ ಹಾಗೆ ಇಟ್ಕೊಂಡೇ ಬಂದಿದ್ದೆ ನಾನು, ಏನಾಗೋದಿಲ್ಲ. ಆಮೇಲೆ ಕೊನೆಗೆ ಒಂದು ನಾಟ್ ಹಾಕ್ತಾರೆ, ಹಾಗಾಗಿ ತಲೆ ಸ್ನಾನ ಮಾಡ್ಬೋದು, ಯಾವುದೇ ಹೇರ್ ಸ್ಟೈಲ್ ಆದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾಟ್ ಹಾಕಿರ್ತಾರಲ್ಲ, ಬಿಚ್ಚಿ ಹೋಗೋದಿಲ್ಲ. ಇನ್ನು ಕೆಲವೊಂದು ಬ್ರೇಸ್ಲೈಟ್ಸ್ ಎಲ್ಲ ಇತ್ತು, ತೊಗೊತಿದ್ದೆ ನಾನು ಕೂಡ ಅಲ್ಲಿ. ಇದು ಮಾಮೂಲಿ ಎಳೆ ಜಡೆ ಹಾಕ್ತಾರಲ್ಲ ಆ ಥರನಾ? ರೋಲಿಂಗ್ ಬ್ರೆಡ್ ಮಾಡ್ಬೋದು, ಆದ್ರೆ ನಮ್ದು ಉದ್ದ ಕೂದಲಿದ್ದಲ್ಲ, ಪ್ಲೇನ್ ಬ್ರೆಡಿಂಗ್ ಚಲೋ ಕಾಣುತ್ತೆ. ರೋಲಿಂಗ್ ಬ್ರೆಡ್ ಮತ್ತೆ ಈಸಿಯಾಗಿ ತೆಗಿಬೋದಲ್ಲ? ಈಸಿ, ಗಂಟು ಇದ್ರೆ ಒಂದು ಗಂಟು ಓಕೆ ತನ್ನಿ ಬಿಚ್ಚೋಗೋದು ಅದು. ಸೊ ಗೋಕರ್ಣ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಅವತ್ತು ಉತ್ಸವ ಬೇರೆ ಇತ್ತು, ನಾವು ಹೋಗಿದ್ದ ದಿನಾನೇ. ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ತಡವಾಗಾದ್ರೂ ಉತ್ಸವ ಇರೋದ್ರಿಂದ ದರ್ಶನ ಎಲ್ಲ ಚೆನ್ನಾಗಾಯಿತು. ಯೂಶ್ವಲಿ 7:15 ಕ್ಲೋಸು, ಬಟ್ ಸ್ವಲ್ಪ ಬ್ರೇಕ್ಸು ಅದು ಇದು ಇರೋದ್ರಿಂದ ಸ್ವಲ್ಪ ಟೈಮ್ ಅವರೆಲ್ಲ ಲ್ಯಾಗ್ ಮಾಡಿದ್ರು. ಸೊ ನಮ್ಮ ಪುಣ್ಯಕ್ಕೆ ಉತ್ಸವ ಜೊತೆಗೆ ಸ್ವಲ್ಪ ತಡವಾಗಿ ಹೋಗಿರೋದಕ್ಕೂ ದರ್ಶನ ಆಯಿತು, ಅದೇ ಖುಷಿ. ಇನ್ನು ಸೀದಾ ಇಲ್ಲಿಂದ ಕುಮಟಾ ಹೋಮ್ ಸ್ಟೇಗೆ. ಪಾಪ ಎಲ್ಲರೂ ತುಂಬ ಸ್ಟ್ರೈನ್ ಆಗಿದ್ದರು. ಏನೂ ಮಾಡೋಕ್ಕಾಗಲ್ಲ, ಟ್ರಿಪ್ ಅಂದ್ರೇ ಟ್ರಾವೆಲ್ ಮಾಡೋದು, ಸೈಟ್ ಸೀಯಿಂಗ್ ನೋಡೋದು ಇದ್ದೇ ಇರುತ್ತೆ. ರೆಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಬಟ್ ಅದು ಲೈಫ್ ಟೈಮ್ ಮೆಮೊರಬಲ್ ಆಗಿರುತ್ತೆ ಅಷ್ಟೇ ಹೇಳೋದು. ಇನ್ನು ಲಾಸ್ಟ್ ಟೈಮ್ ಬಂದಿದ್ವಲ್ಲ, ಅದೇ ಕುಮಟಾ ಹೋಮ್ ಸ್ಟೇಗೆ ಬಂದ್ವಿ ನಾವು. ಕುಮಟಾದಲ್ಲಿರೋ ಒಂದು ಹೋಮ್ ಸ್ಟೇಗೆ. ನನಗೆ ಆ್ಯಂಬಿಯನ್ಸ್ ತುಂಬ ಇಷ್ಟ. ನನಗೆ ಏನೇ ಒಂದು ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಹೋಮ್ ಸ್ಟೇ ಆಗಿರ್ಬೋದು, ಒಂದು ಹೋಟೆಲ್ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಒಂದೇನಾದರೂ ನನಗೆ ಕ್ಲೀನಾಗಿ ಇಷ್ಟ ಆಗಿಬಿಟ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡ್ತೀನಿ. ಮತ್ತು ಬೇರೆಯವ್ರಿಗೆ ಯಾರಿಗೂ ಹೇಳೋಕ್ಕೆ ಹೋಗಲ್ಲ, ಕೊಡೋಕ್ಕೂ ಹೋಗಲ್ಲ ನಾನು. ಪಿಕಪ್ ಮಾಡ್ತೀವಿ ನಾವು ಆರಾಮಾಗಿ. ಬನ್ನಿ, ನಾನು ಬಿಟ್ಟು ಊಟ ಮಾಡ್ತೀನಿ. ಊಟ ಮಾಡಿ ಬೇಡ, ಅದಕ್ಕೆ ಟೇಬಲ್ ಮೊದಲು ಸಹ ದೇವಸ್ಥಾನ ಹೋಗಿ ಕಚ್ಚಾ ಮುಖ ತಗೊಂತೀಯಾ? ಸ್ನಾನ ಇಲ್ಲ ನಡಿ, ಬ್ರಷ್ ಮಾಡೋದೇ ಒಳ್ಳೆಯದೇ. ಹೌದು, ಸ್ನಾನ ಮಾಡೋಂಗಿಲ್ಲ ಬೆಳಿಗ್ಗೆ. ಆಮೇಲೆ 2 ರೂಮ್ ಅಷ್ಟೇ. 2 ರೂಮ್. ಹಾಂ,
ಬರ್ರಿ ಬರ್ರಿ ಪುಷ್ಪ ಬಂದ್ರಿ. ವೈಟ್ ವೈಟ್ ಕಲರ್ ಕಾಣತ್ತಷ್ಟೆ. ಯಾರೋ ಬಂದಿರ್ತಾರೆ ಇಲ್ಲಿ, ಅವ್ರ ಪಾಡಿಗೆ ಅವ್ರು ಇರ್ತಾರಷ್ಟೇ. ನನ್ನ ಫ್ರೆಂಡ್ಗಳು ಎಲ್ಲೋದ್ರು ಪಾಪ, ಅವ್ರಿಗೂ ನಡೆಯೋಕೆ ಕಷ್ಟ. ಮಾಹಿನಲ್ಲಿ ರಿವರು ಅಲ್ಲಿ ಜಾಯಿನ್ ಆಗುತ್ತೆ. ಬೀಚ್ ಹೆಸರೇನು? ಬಡಾ ಬೀಚ್ ಅಂತಾರೆ, ನಿರ್ವಾಣ ಬೀಚ್ ಅಂತಾರೆ, ಕುಂಟಾ ಬೀಚ್, ಬಡಾ ಬೀಚ್. ಮ್ಯಾಮ್ ಮುಂದೆ ಹೋಗ್ಬೇಡಿ ಜಾಸ್ತಿ. ಓ ಓ ಓ ಓ ಓ ಕುತ್ಕೊಳ್ರಿ ಇಲ್ಲೇ. ಓ ಪರವಾಗಿಲ್ಲ, ಏಮಿಂಗ್ ಚೆನ್ನಾಗಿದೆ. ಓ ಸರ್ ಸೈಡ್ ಹಾಕ್ಲಾ? ಲೈನ್ ಆಚೆ, ಲೈನ್ ಆಚೆ. ಲೈನ್ ಆಚೆ ಅಲ್ಲೇ ಇರುತ್ತೆ. ಓ ಹೋಯ್ತು. ಓ ನೋಡ್ರಿ ಅಯ್ಯೋ ಯಾರು ಹಚ್ಚಿದ್ದಾರೆ ನನ್ನ ಜೊತೆಗೆ. ಇಲ್ಲ ಇಲ್ಲ ಬುಟ್ಟಿಲಿ ಹಾಕ್ಬೇಕು. ಬುಟ್ಟಿ ಕ್ಯಾಚ್ ಹಿಡಿಬೇಕು. ಆ ಸೂಪರ್. ಸೊ ನೋಡಿದ್ರಲ್ಲ, ಗೇಮ್ಸ್ ಎಲ್ಲ ಆಡಿಸಿದೆ. ಅಂದರೆ ಎಲ್ಲಾದರೂ ಶೂಟ್ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಸೊ ಸ್ವಲ್ಪನೇ ಶೂಟ್ ಮಾಡಿಕೊಂಡೆ. ಅದರಲ್ಲಿ ಸೆಮಿಫೈನಲ್ಸು, ಫೈನಲ್ಸ್ ಅಂತ ಆಡಿಸ್ಬಿಟ್ಟು ಕೊನೆಗೆ ಒಬ್ಬರು ವಿನ್ ಆದರು. ಸೊ ಫೈನಲ್ಸ್ವರೆಗೂ ಬಂದರು. ಸೆಮಿಫೈನಲ್ಸ್ವರೆಗೂ ಬಂದರು 4 ಜನ. ಸೊ ಫೈನಲ್ಸ್ಗೆ ಒಬ್ಬರು ವಿನ್ ಆದರು. ಸೊ ಅವ್ರಿಗೆ ನಾಳೆ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು, ಈಗ ಹೋಗಿ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಸೊ ಎಲ್ಲರೂ ರೆಸ್ಟ್ ಮಾಡ್ತಿದ್ವಿ. ತುಂಬ ಲೇಟ್ ಆಗೋಯ್ತು, 12 ಗಂಟೆ 12:30. ಬಟ್ ತುಂಬ ಸ್ಪಿರಿಟ್ ಇತ್ತು ಅವ್ರಿಗೆ, ಆಡಬೇಕು ಏನಾದರೂ ಒಂದು ಗೇಮ್ಸ್ ಮತ್ತೆ ಸಿಗಲ್ಲ ಈ ಟೈಮ್ ಅನ್ನೋ ಥರ. ಆ ಸ್ಪಿರಿಟ್ ನಮಗೆ ಖುಷಿ ಆಯಿತು ತುಂಬ. ಇನ್ನು ನೆಕ್ಸ್ಟ್ ಹೋಮ್ ಸ್ಟೇದಲ್ಲಿ ರೆಸ್ಟ್ ಮಾಡಿಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಶಾರ್ಪ್ ಅಂತ ಹೇಳಿದೆ ರೆಡಿ ಆಗೋದಕ್ಕೆ. ಅಷ್ಟು ಗಂಟೆಗೆ ಕರೆಕ್ಟಾಗಿ ರೆಡಿಯಾಗಿದ್ದರು. ಸೊ ಟೈಮ್ ಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ತುಂಬ ಕೋಪ್ರೇಷನ್ ಮಾಡಿದ್ರು, ಅದೇ ನಮಗೆ ಖುಷಿ ಒಂಥರ. ಇನ್ನು 6 ಗಂಟೆಗೆ ಬಿಟ್ಟರೆ ಒಂದು 6:30 6:30 ಅಲ್ಲಿ ಹೋದ್ವಿ ಬೋಟ್ ಸ್ಪಾಟ್ ಹತ್ರ. ಸೊ ಬೋಟ್ ಸ್ಪಾಟ್ ಹತ್ರಕ್ಕೆ ಹೋಗಿ ಲಾಸ್ಟ್ ಟೈಮ್ ನಾನು ತೋರಿಸಿದೆ ಸೇಮ್, ಬಟ್ ಅದಕ್ಕಿಂತ ಸ್ವಲ್ಪ ದೊಡ್ಡದು. ಆವಾಗ ನಾವೊಂದು 15 ಏನೋ ತೊಗೊಂಡಿದ್ವಿ, 15 ಸೀಟರ್ದು ಏನೋ, ಬಟ್ ಈ ಸಲ 30 ಸೀಟರ್ದು. ಸೊ ತೊಗೊಂಡು ಬುಕ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ, ಹೋಗೋವಾಗಲೂ ಅಷ್ಟೇ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿಗೆ ಹೋದ್ಮೇಲಂತೂ ಹೇಳಂಗೆ ಇಲ್ಲ ಬಿಡಿ. ಬೋಟ್ ರೈಡು ಓಷನ್ ಮೇಲೆ 3 ಅವರ್ಸು, ಹೊಟ್ಟೆ ಹಶ್ವಾಗಲ್ಲ, ಎಂಥದ್ದು ಆಗಲ್ಲ. ಸೊ ಹಂಗಾಗಿ ಇದೇ ಥರನೇ ಟ್ರಿಪ್ ನಿಮಗೂ ಬೇಕು ಅಂದರೆ ಕೂಡಲೇ ಬುಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ಸ್ ಕೊಟ್ಟಿರ್ತೀನಿ. ಸೊ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಇದ್ರೂ ಗ್ರೂಪ್ ಟೂರ್ ನಿಮ್ಮ ಜೊತೆಗೆ ನಾವು ಬಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಒಳ್ಳೆ ಕಡಿಮೆ ಅಫೋರ್ಡಬಲ್ ಪ್ರೈಸಸಲ್ಲಿ. ಆ್ಯಂಡ್ ಕಾಂಪ್ಲಿಮೆಂಟ್ರಿ ಅನ್ಲಿಮಿಟೆಡ್ ಫೋಟೋಶೂಟ್ ಕೂಡ ನಿಮಗೆ ಇರುತ್ತೆ, ಓಕೆನಾ. ಸೊ ಸಿಂಗಲ್ಸು, ಗ್ರೂಪ್ಸು ಪ್ರತಿಯೊಂದು ಇರುತ್ತೆ. ಯಾರು ಇಷ್ಟೊಂದು ಫೆಸಿಲಿಟೀಸ್ ಎಲ್ಲ ಕೊಡೋಲ್ಲ. ಒಂದು ಸಲ ನಮ್ಮ ಹತ್ರ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ, ಸೊ ಆವಾಗ ಗೊತ್ತಾಗುತ್ತೆ. ಇನ್ನು ಬಂದ್ವಿ, ಇಲ್ಲೆಲ್ಲ ಬೋಟ್ ಎಲ್ಲ ಹತ್ತುತ್ತಿದ್ದಾರೆ. Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. Dripping lights paint the skies, all because of you. ಚಾಪ್ಟರ್ 1 ಕಾಂತಾರ.
ಯಾಕಂದ್ರೆ ಈಗ ಹೋಗ್ತಾ ಅಣ್ಣ ಫುಲ್ ಹುಷಾರೀಗ. ನಾನು ಬರಲ್ಲ. ನೋಡಿ ಏನ್ ಡಿಫ್ರೆಂಟ್ ಆಗಿದೆ ಅಲ್ಲ ಸ್ಟೋನು. ಇನ್ನು ಇಲ್ಲಿ ಒಂದು ಕೇವ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದು ಸುಮಾರು ಎಷ್ಟೋ ಒಂದು 15 ಕಿಲೋಮೀಟರ್ಸು ಇದೆ ಒಳಗಡೆ ಕೇವ್, ಸುರಂಗ ಮಾರ್ಗ ಥರ. ಬಟ್ ಟ್ರಾವೆಲರ್ಸಿಗೆ ಅಲೋ ಇರೋದು ಮಾತ್ರ ಒಂದು ಸ್ವಲ್ಪ ಮೀಟ್ರ್ ಅಷ್ಟೇ ಅಲೋ ಇರುತ್ತೆ. 150 ಮೀಟ್ರು ಅಷ್ಟೇ ಅಲೋ ಇರುತ್ತೆ. ಇನ್ನು ಚೆನ್ನಾಗಿದ್ರು. ಕೆಲವೊಬ್ಬರು ಕೇವ್ಸ್ಗೆ ಹೋಗ್ದಲ್ಲೇ ಇರೋರೆಲ್ಲ ಒಳಗಡೆನೇ ಇದ್ದರು ಬೋಟ್ ಒಳಗಡೆ. ಇನ್ನು ಕೆಲವರು ಹೋದವರೆಲ್ಲ ಒಳಗಡೆಗೆ ಹೋಗಿ ಸಾಧಿಸಿದ್ದೀವಿ, ನಾವೇನೋ ಸಾಹಸ ಮಾಡಿದ್ದೀವಿ ಅಂತ ಏನೋ ಒಂಥರ ಅಲ್ವಾ, ಕೇವ್ಸ್ ಒಳಗೆ ಹೋಗಿ ಅಲ್ಲೆಲ್ಲ ಬಗ್ಗಿ ಎದ್ದು ಆ ಏಜಲ್ಲಿ ಹೋಗ್ತಾರಲ್ಲ, ಅದೊಂಥರ ಖುಷಿ ಅವ್ರಿಗೆ, ಥ್ರಿಲ್, ಒಂಥರ ಕ್ರೇಜ್ ಅವ್ರಿಗೆ. ಸೊ ಹೋಗೋದು ಬರೋದು ಎಲ್ಲ ಮಾಡ್ತಿದ್ರು. ಇನ್ನು ಇಲ್ಲಿ ಅಂತೂ ಆಟ ಆಡೋದು ಗೊತ್ತೇ ಅಲ್ವಾ ಬೀಚಲ್ಲಿ ಹೆಂಗಿರುತ್ತೆ ಅಂತ, ಸಕ್ಕದಾಗಿತ್ತು. Dripping lights paint the skies. Only you can make me move. ಒಂಚೂರು ಮುಂದೆ ಬರಕ್ಕೆ ಒಂದು ದ್ವಾರ ಕಾಣಲಿ. ಅಲ್ಲೇ ಇರು. ಮುಚ್ಚೋಯ್ತು. ಬಾ, ಬನ್ನಿ ಪುಷ್ಪಾರೆ ತೆಗಿರಿ. ಮೆಲ್ಲಿಗೆ. ಹುಷಾರು. ಬನ್ನಿ. ಆಸ್ಟ್ರೇಲಿಯಾದಲ್ಲಿ ಒಂದು ಕೇವ್ ಕರ್ಕೊಂಡು ಹೋಗಿದ್ರು. ಏನು ಭಯಂಕರ ಕೇವ್ ಅಂತೀರ. ಸ್ವರೂಪ ತಮಿಳಿ ಅಂತಿ, ಪ್ರಭಾ ಅವರು ಅಣ್ಣನ ಹೆಂಡತಿ. ಒಂದೇ ದಿವಸಕ್ಕೆ ಗೊತ್ತಾಗಲ್ಲ ಅದು. ಎಲ್ಲಕ್ಕಿಂತ ಬೆಸ್ಟ್ ಕೂತು ಮುಡ್ಬೇಕಣೆ ಸ್ವಲ್ಪ. can make me move. You can make me move. Can make me move. You can make me move. Can make me. So alive, make it last forever. Stop in time, yeah, I'm surrendering. Hold tight, chemicals collide. Hold tight, hold tight. Dripping lights paint the skies, all because of you. Dripping lights paint the skies, only you can make me move. You can make me move. Can make me move. Can make me move. You can make me move. Can make me. Can make me move. You can make me move.
ಸೊ ನೋಡಿದ್ರಲ್ಲ ಗಾಯ್ಸ್ ಹೆಂಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೀರೆ ಉಟ್ಕೊಂಡಿರೋರು, ಡ್ರೆಸ್ ಹಾಕ್ಕೊಂಡಿರೋರು, ಎಲ್ಲ ಜೀನ್ಸ್ ಹಾಕ್ಕೊಂಡಿರೋರು, ಕುರ್ತಿ ಹಾಕ್ಕೊಂಡಿರೋರು ಎಲ್ಲ ಡ್ಯಾನ್ಸ್ ಮಾಡಿದ್ರು. ನಾನು ಕೆಲವೊಂದು ಸ್ಟೆಪ್ ಹಾಕಿದೆ, ಅಷ್ಟು ಜಾಸ್ತಿ ಹಾಕಲಿಲ್ಲ. ಏನಕ್ಕೆ ನಾನು ಸ್ವಲ್ಪ ಅಲ್ಲೆಲ್ಲ ಗಮನಿಸ್ತಾ ಇರಬೇಕು, ನಾನೇ ಮುಳುಗೋದ್ರೆ ಚೆನ್ನಾಗಿರಲ್ಲ ಅಲ್ವಾ, ಹಾಗಾಗಿ. ಸೊ ಫಸ್ಟು ನಮ್ಮದು ಕೇರಿಂಗ್ ಅದು ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ. ಒಬ್ರನ್ನ ಕರ್ಕೊಂಡು ಹೋಗ್ತೀವ, ಇಲ್ಲ 10 ಜನ ಕರ್ಕೊಂಡು ಹೋಗ್ತೀವ, 20 ಜನ ಕರ್ಕೊಂಡು ಹೋಗ್ತೀವ ಅಂತಲ್ಲ. ಸೊ ಕೇರಿಂಗ್. ಚೆನ್ನಾಗಿತ್ತು. ಇನ್ನು ಕಾಯಕಿಂಗ್ ಎಲ್ಲರೂ ಬೇಡ ಬೇಡ ಅಂತ ಭಯ ಪಡ್ತಾಯಿದ್ರು. ಬಟ್ ಒಬ್ಬರನ್ನ ನಾವು ಫೋರ್ಸ್ ಮಾಡಿ ಕಳಿಸಿದ್ದಕ್ಕೆ ಎಲ್ಲರೂ ಆಡಿದ್ರು. ಅದೇ ಒಂಥರ ಖುಷಿ. 1-2-3 ಜನ ಆ ಥರ ಆಡಿಲ್ಲ ಅಷ್ಟೇ, ಎಲ್ಲರೂ ಕಾಯಕಿಂಗ್ ಮಾಡಿಕೊಂಡ್ರು. ಏನಕ್ಕಂದರೆ ಮತ್ತೆ ಈ ಥರ ಆಪರ್ಚುನಿಟಿ ಸಿಗೋಲ್ಲ. ಸೊ ಇದರಲ್ಲೇ ಎಲ್ಲ ಇನ್ಕ್ಲೂಡ್ ಇರುತ್ತೆ. ನೀವು ಏನು ಕೊಟ್ಟಿರ್ತಾರೆ ದುಡ್ಡು, ಸೊ ಅದರಲ್ಲೇ ಇದು ಬೀಚ್ ವ್ಯೂ ಆಗಿರ್ಬೋದು, ಕಾಯಕಿಂಗು, ಸ್ವಿಮ್ಮಿಂಗು, ಬೋಟ್ ರೈಡ್ ಎಲ್ಲನೂ ಇನ್ಕ್ಲೂಡ್ ಇರುತ್ತೆ. ನೀರು ಹಾಕಿದ್ರೆ ಬರುತ್ತಾ? ನೀರು ಹಾಕಲು ಬರ್ತೀವಿ, ಆದರೆ ಅಯ್ಯೋ ಏಯ್ ನಮ್ಮಲ್ಲಿ ಬಂದ್ಬಿಡೋದು ಆಮೇಲೆ. ಬರ್ತಿದೆ ಹೋಗ್ತಿದೆ. ಸ್ವಲ್ಪ ಈ ಕಡೆ ಬನ್ನಿ. ಚೆನ್ನಾಗಿ ಕಾಣುತ್ತೀಗ. ಇದೆ ಅಲ್ಲಿದೆ ಇರ್ಲಿ, ಅದಕ್ಕೇನು ಅದನ್ನ ಹಿಡ್ಕೊಂಡು ಏನು ಮಾಡ್ತೀರಿ? ಸುಟ್ಕೊಂಡು ತಿಂತೀರಾ? ಸಿಗ್ತಾಣ? ಹೌದಾ, ಮಾಡ್ಕೊಳ್ತಾರ ನೋಡಿ. ಸೊ ಅವ್ರು ಕಾಯಕಿಂಗ್ ಎಲ್ಲ ಮಾಡ್ತಾಯಿದ್ರು. ನಾವು ಒಂದು ಕಡೆ ಕೆಲವ್ರಿಗೆ ಕ್ರ್ಯಾಬ್ದೆಲ್ಲ ತೋರಿಸ್ತಾ ಇದ್ವಿ. ಹೆಂಗೆ ಹಿಡಿತಾರೆ ಗೊತ್ತಾ, ನೀರು ಹಾಕ್ಬಿಟ್ರೆ ಅದು ಈ ತೂತ ಮಾಡ್ಕೊಂಡು ಹೋಗಿರುತ್ತೆ ಬೀಚ್ ಸೈಡ್ ದಡದಲ್ಲಿ. ಸೊ ಅದಕ್ಕೆ ನೀರು ಹಾಕ್ಬಿಟ್ಟು ತೆಗಿತಾರೆ. ನೀರು ಹಾಕಿದ್ರೆ ಆಚೆ ಬರುತ್ತೆ ಅಂತ. ಸ್ವಲ್ಪ ಕಾಣಿಸಿದ ತಕ್ಷಣ ಕೈ ಹಾಕ್ಬಿಟ್ಟು ಯಪ್ಪ ಹೆಂಗೆ ತೆಗೆದ್ರು ನೋಡಿದ್ರಲ್ಲ, ಸಖತ್ತಿತ್ತು ಎಕ್ಸ್ಪೀರಿಯನ್ಸು. ಇನ್ನು ಮತ್ತೆ ಅಲ್ಲಿಗೆ ಬಿಟ್ಟರು. ಸ್ವಲ್ಪ ಅದು ನೀರಿಗೆ ಹೋಗೋದು ಮತ್ತು ಅದು ವೇವ್ಸ್ ಬಂದಾಗ ಆಚೆ ಬರ್ತಾಯಿತ್ತು, ಹಂಗೇ ಆಗ್ತಾಯಿತ್ತು. ಸರಿ ಅಂತ ಅಲ್ಲೇ ಒಳಗಡೆ ಮತ್ತೆ ಬಿಟ್ಟರು. ಅಲ್ಲಿ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಆಮೇಲೆ ಅದೇನು ಗೊತ್ತಾ, ಕೈ ಕಾಲು ಕಟ್ಟಾಗಿದೆ. ಅದು ಒಂದು ಕೈ ಕಾಲು ಕಟ್ಟಾದರೆ ಮತ್ತೆ ರೀಗ್ರೋತ್ ಆಗುತ್ತೆ ಕ್ರ್ಯಾಬಿಗೆ. ಸೊ ಅದರಲ್ಲಿರೋ ಸ್ಪೆಷಾಲಿಟಿನೇ ಅದು. ಇನ್ನು ನಾವು ಬೋಟ್ ರೈಡ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈ ಲಾಂಚ್ ಥರ ಸಿಗಂದೂರೆಲ್ಲ ಲಾಂಚ್ ಎಲ್ಲ ಸಿಗುತ್ತಲ್ಲ, ಆ ಥರ ಇಲ್ಲೂ ಎಲ್ಲ ಮಾಡ್ತಿದ್ದಾರೆ ಗಾಡಿಗಳು, ಒಂದೂರಿಂದ ಇನ್ನೊಂದು ಊರಿಗೆ ತೊಗೊಂಡೋಗೋದಕ್ಕೆ. ಸೊ ವಾಟರ್ ಇದರಲ್ಲಿ ಹೋದರೆ ಗೋಕರ್ಣ 7 ಕಿಲೋಮೀಟ್ರ್ ಅಷ್ಟೇ, ಬಟ್ ಆನ್ ವೇ ಹೋದರೆ 26-27 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.